ಚನ್ನಪಟ್ಟಣದ ಬಹು ನಿರೀಕ್ಷಿತ ಮತ್ತು ಕುತೂಹಲ ಕೆಳಿಸಿದಂತಹ ಅಖಾಡದಲ್ಲಿ ಗೆದ್ದು ಬೀಗಿದಂತಹ ಸಿಪಿ ಯೋಗೇಶ್ವರ್ ಅವರೀಗ ನಮ್ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಗೆಲುವಿನ ನಗೆ ಬೀರಿದಿರಿ. ಪ್ರಮುಖವಾಗಿ ಏನ್ ಕಾರಣ ಮತ್ತು ಇದಕ್ಕೆಲ್ಲ ಯಾರು ಜವಾಬ್ದಾರಿಯನ್ನ ನಿಮ್ಗೆ ಸಾಥ್ ಕೊಟ್ಟಿದ್ರು ಅಂತ? ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಮತ್ತು ನಮ್ಮ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ನನ್ನ ಜೊತೆಗೆ ಈ ಸಾರಿ ಜೊತೆಗೆ ನಿಂತ್ಕೊಂಡು ಚುನಾವಣೆ ಮಾಡೋದು. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಜನ ಸಚಿವರು, ಮುಖಂಡರುಗಳು ಎಲ್ಲರೂ ಬಂದು ಒಗ್ಗಟ್ಟಾಗಿ ಸಂಘಟಿತವಾದಂಥ ಹೋರಾಟದ ಫಲ ಈ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನೀವು ಟಿಕೆಟ್ ಪಡೆಯುವಂತಹ ಹಂತದಿಂದಲೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ನೋವು ಅನುಭವಿಸಿದ್ರಿ, ಅಡೆತಡೆಗಳನ್ನ ಎದುರಿಸಿದ್ರಿ. ಅದೆಲ್ಲವನ್ನು ಕೂಡ ಮೆಟ್ಟಿ ಇವತ್ತು ಗೆಲುವನ್ನ ದಕ್ಕಿಸ್ಕೊಂಡಿದ್ದೀರಿ. ಹೇಗೆ ಅನಿಸ್ತಾ ಇದೆ? ರಾಜಕೀಯ ಜೀವನನೇ ಒಂದು ಹೋರಾಟ. ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಂಗಾಗಲ್ಲ. ಭಾಳಷ್ಟು ತಿರುವುಗಳು, ಅಡ್ರು ತೊಡಗಳ ಮಧ್ಯೆನೇ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ದುಡಿದದ್ದೇ ಬೇರೆ ಕಡೆ, ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದದ್ದೇ ಇನ್ನೊಂದು ಕಡೆ. ಹಾಗಾಗಿ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ರಾಜಕಾರಣದಲ್ಲಿ ಹಂಗೆ ಹೋಗ್ಬೇಕಾಗ್ತದೆ. ನಮ್ಮಲ್ಲಿ ದುಡಿಸ್ಕೊಂಡು ರಾಜಕೀಯ ಮೆಟ್ಲನ್ನ ಏರಿದವರು ನನ್ನನ್ನು ಕೆಳಗಡೆ ಒದ್ದಾಗ ಯಾರು ವಿರುದ್ಧ ನಾವು ಸೆಣಸಾಡಿದ್ವಿ ಅವರು ನಮಗೆ ಇವತ್ತು ರಕ್ಷಣೆಗೆ ಬಂದರು. ಹಂಗಾಗಿ ಈ ಚುನಾವಣೆ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಮತ್ತು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಒಂದು ಪಾಠ. ಅವರು ನಮ್ಮ ರಾಜಕೀಯವಾಗಿ ನನ್ನನ್ನು ಮೂಲೆಗುಂಪು ಮಾಡಬೇಕು ಅಂದರೂ ಕೂಡ ಇನ್ಯಾರೋ ಒಬ್ಬರು ಎತ್ತಾರೆ, ಜನಸಾಮಾನ್ಯರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಚುನಾವಣೆ ಪಾಠ ನಾನು ನೋಡಿದಾಗೆ ಜನ ನನ್ನ ಪರವಾಗಿ ನಿಂತ್ಕೊಂಡ್ರು. ದೇವೇಗೌಡರು ಇಳಿವಯಸ್ಸಲ್ಲೂ ಕೂಡ ಕಾಲು ನೋವಿದ್ದಾಗಲೂ ಕೂಡ ಅಲ್ಲಿ ತಮ್ಮ ಮೊಮ್ಮಗನ ಸಲುವಾಗಿ ಓಡಾಟವನ್ನ ನಡೆಸಿದ್ರು. ಇದ್ರ ಬಗ್ಗೆ ಜನ ಕೂಡ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ತಾವೇನು? ಅದ ಸ್ಪಷ್ಟವಾಗಿ ದೇವೇಗೌಡರು ಸ್ವಾರ್ಥಿ. ರಾಜಕೀಯ ಜೀವನದಲ್ಲಿ ಬಹಳಷ್ಟು ಜನ ಒಕ್ಕಲಿಗರ ನಾಯಕರನ್ನ ರಾಜಕೀಯವಾಗಿ ಮುಗಿಸಿದ್ರು ಅನ್ನೋದು ಆಪಾದನೆ ಇದೆ. ಕುಮಾರಸ್ವಾಮಿನೂ ಅದೇ ಒಂದು ಮುಂದುವರ್ಕೊಂಡು ಬಂದಂತ ಭಾಗ ಕುಮಾರಸ್ವಾಮಿ ಅವರದ್ದು. ಅವ್ರು ನೆಂಬದಂತ ಬಹಳಷ್ಟು ಒಕ್ಕಲಿಗ ನಾಯಕರು ಇವತ್ತು ರಾಜಕೀಯದಲ್ಲಿ ನಿರ್ನಾಮ ಆಗೋಗಿದ್ದಾರೆ. ನಾನು ಆಕಸ್ಮಿಕವಾಗಿ ಅವ್ರ ಜೊತೆಗೆ ಓದಿದ್ದು. ನನಗೇನು ಅವ್ರು ಯಾವಾಗಲೂ ವಿರೋಧ ಮಾಡ್ಕೊಂಡೆ ನಾನು ರಾಜಕೀಯವಾಗಿ ಬೆಳ್ಕೊಂಡ್ ಬರ್ತಾ ಇದ್ದೆ. ಆದರೆ ಕೇವಲ 6 ತಿಂಗಳಲ್ಲಿ ಅವರು ನನಗೆ ಯಾವ ರೀತಿ ಪಾಠ ಕಲಿಸ್ಬೇಕೋ ಕಲಿಸ್ಬಿಟ್ರು. ನಾನೇಗೋ ಬಚಾವಾಗಿ ಬಂದಿವತ್ತು ಕಾಂಗ್ರೆಸ್ ರಕ್ಷಣೆಯಲ್ಲಿ ಮತ್ತೆ ಶಾಸಕನಾಗಿದ್ದೀನಿ. ಇನ್ನೇನು ಹೇಳಕ್ಕಾಗತ್ತಲ್ಲ, ಸಮಾಜಕ್ಕೆ ಗೊತ್ತಿದೆ ಅವ್ರ ಬಗ್ಗೆ. ಅದೇ ಅವರಲ್ಲಿ ರಾಜಕೀಯದಲ್ಲಿ ಯಾವುದೇ ದೇಶದ್ವೇಷ ಇಲ್ಲ, ಸಮಾಜ ಸೇವೆ ಇಲ್ಲ, ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡ್ತಕ್ಕಂಥ ಪ್ರಯತ್ನ, ಕೊನೆಗೆ ಸ್ವಾರ್ಥ, ಕಣ್ಣೀರು, ಭಾವನಾತ್ಮಕ ವಿಚಾರಗಳಿಟ್ಕೊಂಡು ಜಾತಿನ ಬಡದೆಬ್ಬಿಸ್ತಕ್ಕಂಥ ಕೆಲಸ. ಎಲ್ಲ ಕಡೆ ಇನ್ನೂ ಈ ಜಾತಿ ಅನ್ನೋದು ಭಾಳ ಇನ್ನೂ ಬೇರೆ ಬಿಟ್ಕೊಂಡಿದೆ. ಅದ್ರ ಉಪಯೋಗ ಪಡ್ಕೊತಾ ಇದ್ರು. ಅದೇ ಜಾತಿ ಮೀರಿ ಅಭಿವೃದ್ಧಿ ಕಡೆ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದ್ರು. ನಾನು ಗೆದ್ದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿ ಮಂಜುನಾಥ್ ಅವರ ಗೆಲುವಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಅದನ್ನ ಹತ್ತಿರದಿಂದ ಕಂಡವರು ಕೂಡ ಹೇಳ್ತಾರೆ. ಆದ್ರೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅದನ್ನ ಯಾಕೆ ಗಣನೆಗೆ ತೆಗೆದುಕೊಳ್ಳಿಲ್ಲ ಅವರು? ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡೋನೇ ನಾನು. ಮಂಜುನಾಥ್ ಅವ್ರ ಅಭ್ಯರ್ಥಿ ಆದ್ರೆ ಗೆಲ್ತಾನೆ ಅಂತೇಳಿ ರಾಜಕೀಯವಾಗಿ ಒಂದಷ್ಟು ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಅವ್ರನ್ನ ತಂದವನೇ ನಾನು. ಅದನ್ನ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಒಪ್ಪಿಸಿ ಅವ್ರನ್ನ ಅಭ್ಯರ್ಥಿ ಮಾಡಲಿ ನಾನು ಸಫಲ ಆದೆ. ನನಗೆ ಗೊತ್ತಿತ್ತು ಅವ್ರು ಗೆಲ್ತಾರೆ ಅಂತ. ಅದೇ ರೀತಿ ಚುನಾವಣೆ ಗೆದ್ದರು. ಅವರಲ್ಲಿ ಸ್ವಾರ್ಥ ಇದೆಯಲ್ರಿ. ಅವ್ರಿಗೇನಂದ್ರೆ ಬಹಳ ಪ್ರತಿಭಾನ್ವಿತರು, ಬುದ್ಧಿವಂತರು, ಸಮಾಜಮುಖಿಗಳು ಅವ್ರು ಯಾರನ್ನೂ ಸಹಿಸಲ್ಲ. ಹಾಗಾಗಿ ಅವ್ರು ನನ್ನನ್ನು ದೂರ ಇಟ್ಟರು. ಅವನ ಮಗನ ತರಬೇಕು ಅನ್ನೋ ಒಂದು ಪ್ರಯತ್ನ. ಅವ್ರು ಅನ್ಕೊಂಡ್ಬಿಟ್ರು ಪಾರ್ಲಿಮೆಂಟಲ್ಲಿ ಇಷ್ಟು ಓಟ್ ಗೆದ್ದಿದ್ದೆ, ನನ್ನ ಮಗನೂ ನಿಂತ್ಕೊಟ್ರೆ ಗೆಲ್ಲಿಸ್ಬೋದು ಅಂತ. ಆದರೆ ಅದ್ರ ಹಿಂದೆ ನಮ್ಮ ಹೋರಾಟ, ನಮ್ಮ ಶ್ರಮ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಇತ್ತು. ಜನ ಹಾಗಾಗಿ ಬದಲಾವಣೆ ಬಯಸಿದ್ರು. ನೋಡಿ, 50-60 ಸಾವಿರ ಆ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಜನ ತದ್ವಿರುವಾದಂಥ ಓಟ್ ಹಾಕಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇದೆ, ಓಟ್ ಹಾಕಿದ್ದಾರೆ. ಒಕ್ಕಲಿಗ ನಾಯಕತ್ವ ಎಲ್ಲೋ ಒಂದ್ ಕಡೆ ದೇವೇಗೌಡರ ಕುಟುಂಬದಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆಯಾ? ಅದು ಬಹಳ ದಿನ ಆಯ್ತು. ಬೇರೆ ಕಡೆಗೆ ಮುಖ ಮಾಡಿ ಬಹಳ ದಿವಸ ಆಯ್ತು. ಆ ನಾಯಕತ್ವವನ್ನು ಯಾರು ರೂಢಿಸ್ಕೊತಾರೆ, ಈಗ ಅದನ್ನ ಯಾರು ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ಮುಖ್ಯ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಆಗ್ತಾ ಇದೆ. ನೋಡೋಣ. ದೇವೇಗೌಡರು ಕುಮಾರಸ್ವಾಮಿಯಿಂದ ಸಮಾಜ ವಿಮುಖವಾಗಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. ನೋಡ್ಬೇಕು ಅದೇನಾದ್ರು ಡಿ.ಕೆ. ಶಿವಕುಮಾರ್ ಅದನ್ನ ಆ ನಾಯಕತ್ವ ವಹಿಸ್ಕೋತಾರ, ಕಾಲ ನಿರ್ಧಾರ ಮಾಡಬೇಕು. ನಾವೆಲ್ಲ ಜೊತೆಲಿದ್ದೀವಿ. ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸರ್ಕಾರಕ್ಕೆ ಡೆಡ್ ಲೈನ್ ಇದೆ, ಕೌಂಟ್ ಡೌನ್ ಆಗಿದೆ, ಮುಖ್ಯಮಂತ್ರಿಗಳು ಇಳಿತಾರೆ, ಆ ತರದ ಪ್ರಯತ್ನಗಳು ಅಲ್ಲಿ ನಡೀತಿದಾವೆ ಅನ್ನುವಂಥದ್ದು. ಈ ಉಪಚುನಾವಣೆಯ ಫಲಿತಾಂಶದ ಮೂಲಕ ಅದು ಸಾಧ್ಯ ಆಗ್ಬೋದಾ? ಉಪಚುನಾವಣೆ ಫಲಿತಾಂಶದ ಮುಖಾಂತರ ಸರ್ಕಾರ ಗಟ್ಟಿಯಾಗಿದೆ.
ಮಿಕ್ಕದ್ದು ರಾಜಕೀಯವಾಗಿ ನನಗೇನು ಬಹಳ ಗೊತ್ತಿಲ್ಲ. ಬಟ್ ಕುತಂತ್ರ ಮಾಡ್ತಾ ಇರ್ಬೋದು, ಅವರು ಮಾಡ್ತಾ ಇರೋದ್ರಿಂದ ಆ ರೀತಿ ಹೇಳಿಕೆ ಕೊಡ್ತಾ ಇರ್ಬೋದು. ಬಟ್ ಜನಾಭಿಪ್ರಾಯದಲ್ಲಿ ಸರ್ಕಾರ ಗಟ್ಟಿಯಾಗಿದೆ. ಹಾಗಾಗಿ ಅವರಂತ ಕುತಂತ್ರಗಳಿಗೇನು ಸರ್ಕಾರ ಬಲಿಯಾಗಲಾರದು ಅಂತ ಅನ್ಸುತ್ತೆ. ನೋಡ್ಬೇಕು. ಸರ್, ಈ ಕುಮಾರಸ್ವಾಮಿ ಅವರ ರಾಜಕಾರಣದ ಇದರಲ್ಲಿ ಯಾರು ಬಲಿಪಶು ಆದ್ರು ಹಾಗಾದ್ರೆ? ಕುಮಾರಸ್ವಾಮಿ ಒಬ್ಬ ಸ್ವಾರ್ಥಿ. ಬಹಳ ಜನ ಅವರ ಸರಿಸಮಾನ ನಾಯಕರು ಜೊತೆಲಿ ಇದ್ದವ್ರು ಹೇಳ್ತಾ ಇರ್ತಾರೆ. ಅದು ಚಲುವರಾಯಸ್ವಾಮಿ, ಬಾಲಕೃಷ್ಣ, ಪುಟ್ಟಣ್ಣ, ಬಹಳ ಜನ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ನಾನು ಅವ್ರನ್ನ ಹತ್ರದಲ್ಲಿ ನೋಡಿರ್ಲಿಲ್ಲ. ಆದ್ರೆ ಈ ಸಾರಿ ನಾನು ಅವ್ರನ್ನ ಗಮನಿಸಿದ ಮೇಲೆ ಅದು ನನ್ನ ಅರಿವಿಗೆ ಬಂತು. ಅವ್ರು ಯಾರನ್ನೂ ಸಹಿಸಲ್ಲ. ಅವರು ಕೂಡ ಬಹಳ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಲ್ಲ. ಅವ್ರಿಗೆ ಅಷ್ಟು ಕಮಿಟ್ಮೆಂಟ್ ಇದೆ ಅಂತಾನೂ ಅನ್ಸೋದಿಲ್ಲ ನನಗೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಆ ಒಂದು ಜನಗಳನ್ನ ವಿಶ್ವಾಸ ಗಳಿಸೋದ್ರಲ್ಲಿ ಎಡವಿದ್ದಾರೆ. ಅವಕಾಶ ನೋಡಿ, ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಕುಮಾರಸ್ವಾಮಿನೇ ಕಾರಣ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋತಿದ್ರು. ಮಂಡ್ಯದಲ್ಲಿ ಮತ್ತೆ ಅವಕಾಶ ಬಂದಿತ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ 6 ವರ್ಷ ಅಲ್ಲ 4 ವರ್ಷ ಕೆಲಸ ಮಾಡಕ್ ಬಿಟ್ಟಿದ್ರೆ ಅಲ್ಲಿ ಜನಗಳ ವಿಶ್ವಾಸ ಗಳಿಸ್ತಾ ಇದ್ದ. ಅವರು ಆವಾಗಲೇ ಮನೆ ಮಾಡ್ತೀನಿ ಅಂತ ಹೇಳಿದ್ರು, ಜನಗಳು ಒಡನಾಡ್ತಾ ಮಾಡ್ತೀವಿ ಅಂದ್ರು, ಅದೆಲ್ಲ ಬಿಟ್ರು. ಅವರು ರಾಜಕೀಯ ಲಾಭ ಪಡಿಕೆ ಏನ್ ಮಾಡಿದ್ರು, ತಾವಿಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲೋದ್ರು. ಅಲ್ಲಿ ಗೆದ್ರು. ಅವತ್ತು ವಾತಾವರಣ ಅಲ್ಲಿ ಬರ ಇತ್ತು, ಸರ್ಕಾರದ ವಿರುದ್ಧ ಒಂದಷ್ಟು ಇದಿತ್ತು. JDS BJP ಎಲ್ಲ ಸೇರಿ ಕುಮಾರಸ್ವಾಮಿ ಓಟ್ ಹಾಕಿದ್ರು, ಗೆದ್ರು, ಮಂತ್ರಿ ಆದ್ರು. ಸೊ ಮಗನ್ನ ಅವರು ಏನು ಕೇರೆ ಮಾಡಲಿಲ್ಲ. ಇಲ್ಲಿ ತಂದು ಮಗನ್ನ ಜೂಜಾಟಿಗೆ ಬಿಟ್ರು. ಮಗ ಇದ್ರಲ್ಲಿ ಸೋತ್ರು. ತಂದೆ ಮಗ ಇಬ್ರುವೆ, ದೇವೇಗೌಡರು ಕುಮಾರಸ್ವಾಮಿ ಇಬ್ರಿಗೂ ಈ ರಿಸ್ಕ್ ಬೇಕಾಗಿರ್ಲಿಲ್ಲ. ನಿಜವಾಗ್ಲೂ ಅವ್ರಿಗೆ ಮೊಮ್ಮಗನಿಗೆ ಅವಕಾಶ ಮಾಡಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೇಳಬೇಕಾಗಿತ್ತು. ಶಿಕ್ಷಕದ ಕಡೆ ಚುನಾವಣೆಗೆ ನಿಲ್ಲಿಸೋದು ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ. ಜನ ಅದನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಕೊನೆ ಪ್ರಶ್ನೆ, ಚನ್ನಪಟ್ಟಣದ ಜನ ನಿಮ್ಮ ಮೇಲೆ ಈಗ ಬಹಳ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಹಳೆಯ ಒಂದು ಮೆರುಗನ್ನ ತರ್ತೀರಿ ಅನ್ನುವಂಥದ್ದು, ಏನೇನು ತಮ್ಮ ಕಲ್ಪನೆಗಳಿದಾವೆ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ? ಕುಮಾರಸ್ವಾಮಿ ಬಹಳ ಹಾಳು ಮಾಡಿದ್ದಾರೆ ರೀ. ಅವರು ಕ್ಷೇತ್ರಕ್ಕೆ ಬರಲಿಲ್ಲ 6-7 ವರ್ಷ. ಬಹಳ ಕೆಲಸ ಮಾಡಬೇಕು. ಸರ್ಕಾರ ಇದೆ, ನನಗೂ ಒಂದಷ್ಟು ಅನುಭವ ಇದೆ. ನಾನು ಕಳೆದ 30 ವರ್ಷದಿಂದ ಆ ಒಂದು ಕ್ಷೇತ್ರವನ್ನ ಬಲ್ಲವನು. ಬಹಳ ಯೋಜನೆ ತಲೆ ಇಟ್ಕೊಂಡಿದ್ದೀನಿ. ಮುಂದೆ ದಿನಗಳೆಲ್ಲ ಹೇಳ್ತೀನಿ. ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ನನಗೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದಿಷ್ಟು ಚನ್ನಪಟ್ಟಣದ ಗೆದ್ದ ಅಭ್ಯರ್ಥಿ CP ಯೋಗೀಶ್ವರ್ ಅವರ ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.